ಟಚ್ ಮಾಡಿದ್ರೆ ದೀಪ ಹತ್ತಿಬಿಡ್ತೈತಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಇಲ್ಲಿ ನೋಡ್ರಿ ಆದಿ ಈಗ ಅಜ್ಜಿ ಜೊತೆ ಸೇರಿಕೊಂಡು ಪೂಜೆ ಮಾಡ್ಯಾನ. ಅದಿಲ್ಲ ಪೂಜೆ ಮಾಡಿಲ್ಲ ಅಜ್ಜಿ ಏನು ಚೆನ್ನಾಗಿ ಪಾಪ ಈಗ ನೋಡ್ಬೋದು. ಹಾಯ್ ಮಾಡಿ ಎಲ್ರು, ಹಾಯ್. ಓಕೆ ಫ್ರೆಂಡ್ಸ್, ಇವತ್ತು ಗೋಬಿ ಮಂಚೂರಿಯನ್ ಮಾಡ್ಬೇಕಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿನಿ. ಆಗಲೇ ಸಂಜೆ ಆಗಿತ್ತು. ನಮ್ಮ ತಮ್ಮ ಗೋಬಿ ಮಂಚೂರಿ ತಿನ್ಬೇಕಂತ ಅನ್ಸೈತಿ, ಅದಕ್ಕೆ ಗೋಬಿ ಮಂಚೂರಿ ಮಾಡಿಕೊಡುವತ್ತಂತ. ಅದಕ್ಕೆ ಆಯ್ತಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿನಿ. ಆಗಲೇ ಎಲ್ಲ ಕಲಸಿಟ್ಕೊಂಡಿನಿ. ಇದ್ರದ್ದು ಆಗಲೇ ನಾನು ಒಂದೆರಡು ಸರಿ ರೆಸಿಪಿನ ತೋರಿಸಿನಿ ನಿಮ್ಗೆ. ಕ್ಯಾಬೇಜ್ ಮಂಚೂರಿಯನ್ ಹೆಂಗೆ ಮಾಡೋದು ಮತ್ತು ಈ ಥರ ಫ್ಲವರ್ ಇಂದ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ಆಗಲೇ ಹೇಳ್ಕೊಟ್ಟೀನಿ. ಅದಕ್ಕೆ ಅದನ್ನೇನು ವಿಡಿಯೋನ ಮಾಡ್ಕೊಳ್ಳಿಲ್ಲ. ಓಕೆ, ಕಾರ್ನ್ಫ್ಲವರ ಮತ್ತು ಒಂದು ಸ್ವಲ್ಪ ಮೈದಾ ಎಲ್ಲ ಹಾಕಿ ಮತ್ತು ಒಂದು ಸ್ವಲ್ಪ ಖಾರ, ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟೀನಿ ಒಂದು ಕಡೆ. ಮತ್ತು ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟೀನಿ. ಓಕೆ, ನಮ್ಮ ಪಾಪ ಈಗ ಕಡೆ ಟೊಮೆಟೊ ಕೆಚಪ್ ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಮನೆಯಲ್ಲೇ ಹೂಕೋಸೆಲ್ಲ ಇತ್ತು. ಅದಕ್ಕೆ ನಮ್ಮ ತಮ್ಮ ಕೇಳಿದ ಕೂಡಲೇ ಆಯ್ತು ತಗೋ ಮಾಡಿಕೊಡ್ತೀನಿ ಅಂಥೇಳಿ ಮಾಡಿದ್ದೆ. ಮಸ್ತ್ ಸೂಪರಾಗಿತ್ತು, ನಿಜ ಹೇಳ್ತೀನಿ. ಸೇಮ್ ಹೊರಗಡೆ ಎಲ್ಲ ಈಗ ರೋಡ್ ಸೈಡೆಲ್ಲ ಅಂಗಡಿಗಳಲ್ಲೆಲ್ಲ ಬಂಡಿ ಒಳಗೆಲ್ಲ ಸಿಗ್ತೈತಲ್ಲ ಗೋಬಿ ಮಂಚೂರಿ, ಸೇಮ್ ಅದೇ ಟೇಸ್ಟಾಗಿತ್ತು. ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು, ಏನಿಲ್ಲ ಈಸಿ ಇದು. ನಾನು ಮೊದಲಿಗೆ ಅಲ್ಲಿ ಡ್ರೈ ಆಗಿ ಕರ್ಕೊಂಡು ಅದನ್ನು ಗೋಬಿ ಮಂಚೂರಿನ ಮಾಡ್ಕೊಂಡಿದ್ದೆ. ಓಕೆ, ಈಗ ಎಲ್ಲನೂ ಫ್ರೈ ಮಾಡ್ಕೋತೀನಿ. ಮೊದಲಿಗೆ ಇಲ್ಲಿ ಫ್ರೈ ಮಾಡ್ಕೊಂಡೋಗೂ ನನಗೆ ಡ್ರೈ ಗೋಬಿ ನನಗೆ ಭಾಳ ಇಷ್ಟ ಆಕೈತಿ. ಒಂದಿಷ್ಟು ಅದನ್ನೂ ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಮತ್ತು ಅದಾದಮೇಲೆ ಮಂಚೂರಿಯನ್ ಮಾಡಿ ನಮ್ಮ ತಮ್ಮಗೆ ಕೊಟ್ಟಿದ್ದೆ. ಓಕೆ, ಈಗ ಎಣ್ಣೆ ಫುಲ್ ಬಿಸಿ ಆಗೈತಿ. ಮತ್ತು ಈಗ ಇನ್ನೂ ಒಂದು ಸರಿ ಅದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ಓಕೆ, ನೋಡಿರಿ ಇಷ್ಟಿರಬೇಕು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ. ಓಕೆ, ನೋಡಿರಿ ಫ್ರೈ ಮಾಡ್ಕೊಳತ್ತೀನಿ. ಫುಲ್ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊರಿ. ಓಕೆ, ನೋಡಿರಿ ಇದು ಇನ್ನೂ ಫ್ರೈ ಆಗಬೇಕು. ನೋಡಿರಿ ಇಲ್ಲಿ ನಾನು ಈ ಥರ ಉಲ್ಟಾ ಮಾಡಬೇಕಾದ್ರೆ ಅದು ಫುಲ್ ಹತ್ಕೊಳತೈತಿ. ಈ ಥರ ಆಗಬಾರ್ದು, ಅದು ಇನ್ನೂ ಫುಲ್ ಫ್ರೈ ಆಗಿ ಫುಲ್ ಖಡಕ್ ಆಗಬೇಕು. ಆವಾಗಲೇ ಚೆನ್ನಾಗಿ ಬರ್ತೈತೆ ಅದು.
ಓಕೆ, ಇದು ಒಂದು ಟ್ರಿಪ್ ಫ್ರೈ ಮಾಡಿದ್ದಾಯಿತು. ಓಕೆ, ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿದ್ದು. ಸಿಂಪಲ್, ನೀವು ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ. ಇದ್ರದ್ದು ಕಂಪ್ಲೀಟ್ ರೆಸಿಪಿ ನಿಮಗೇನಾದರೂ ಬೇಕು ಅಂತಂದ್ರೆ ನಾನು ಆಲ್ರೆಡಿ ಇದ್ರದ್ದು ಎಲ್ಲನೂ ವಿಡಿಯೋನ ಮಾಡಿ ಹಾಕೀನಿ. ಈ ರೆಸಿಪಿನ ಡ್ರೈ ಗೋಬಿದು ಹಾಕೀನಿ, ಮಂಚೂರಿಯನ್ದು. ಅದು ನೀವು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಬೋದು. ಫುಲ್ ಡೀಟೇಲಾಗಿ ಅದ್ರದ್ದು ವಿಡಿಯೋ ಮಾಡಿ ಸಪ್ರೇಟಾಗಿ ಹಾಕೀನಿ. ಪ್ಲೀಸ್ ಚೆಕ್ ಮಾಡಿ ನೋಡಿರಿ. ಓಕೆ, ಈ ಕಡೆ ಗೋಬಿ ಮಂಚೂರಿಯನ್ ನಮ್ಮ ತಮ್ಮಗೆ ರೆಡಿ ಮಾಡಿ ಕೊಟ್ಟೆ. ಏನಿಲ್ಲ, ಸಿಂಪಲ್. ಆಗಲೇ ನಾನು ಡ್ರೈ ಗೋಬಿನ ಮಾಡಿದ್ದೆ ಅಲ್ಲ, ಇದಕ್ಕೇನಿಲ್ಲ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಮತ್ತು ಟೊಮೆಟೊ ಕೆಚಪ್ ಇತ್ತಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗಿನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ, ಇದಕ್ಕಿಂತ ಸಾಫ್ಟಾಗಿ ಬೇಕು ಅಂತಂದರೆ ನೀವು ಕಾರ್ನ್ಫ್ಲವರ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಓಕೆ, ನೋಡಿರಿ, ಅದ್ರ ಜೊತೆ ನಾನಿಲ್ಲಿ ಟೊಮೆಟೊ ಬಾತ್ನು ಮಾಡೀನಿ. ಇದನ್ನು ಅಷ್ಟೇ ಮಸ್ತ್ ಸೂಪರಾಗಿತ್ತು ಟೇಸ್ಟ್. ಟೊಮೊಟೊ ಬಾತ್ ಮತ್ತು ಸೈಡಿಗೆ ಡ್ರೈ ಗೋಬಿ ಮತ್ತು ಗೋಬಿ ಮಂಚೂರಿಯನ್ ಮಸ್ತ್ ಊಟ ಆಯಿತು. ಓಕೆ, ಈ ಕಡೆ ಒಂದೆರಡು ಹಪ್ಪಳನೂ, ಸಂಡಿಗೆ ಇದೆಲ್ಲ ಕರೆದಿದ್ದೆ. ಅದಾದಮೇಲೆ ಮತ್ತು ಈ ಕಡೆ ನಮ್ಮ ಪಪ್ಪ ಊರಿಗೆ ಹೋಗಿದ್ದರು, ಇಲ್ಲಿ ವಿಜಯಪುರಕ್ಕೆ ಹೋಗಿದ್ರಲ್ಲ, ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ವಾಪಸ್ ಬರುವಾಗ. ಓಕೆ, ನೋಡಿರಿ, ಪಪ್ಪಾಯನ್ನ ಮತ್ತು ಮ್ಯಾಂಗೋ ಮತ್ತು ಇಲ್ಲಿ ನೀಲಕಾಯಿ ಇದನ್ನೆಲ್ಲ ತೊಗೊಂಡು ಬಂದಾರ. ಅದನ್ನೆಲ್ಲ ಒಂದ್ರೊಳಗೆ ಒಂದು ಬುಟ್ಟಿ ಒಳಗೆ ಎಲ್ಲನೂ ಹಣ್ಣುಗಳನ್ನು ಹಾಕಿ ಇಡಾತೀನಿ. ಓಕೆ, ನೋಡಿರಿ, ಎಷ್ಟೊಂದು ಹಣ್ಣು ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದಿರು. ಓಕೆ, ನೋಡಿರಿ, ಆದಿತ್ಯಗೆ ಲಾಲಿಪಾಪು ತೊಗೊಂಡು ಬಂದಾರ, ಅವು ಜೆಲ್ಲಿ. ಓಕೆ ಫ್ರೆಂಡ್ಸ್, ಇದು ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಓಕೆ, ನಮ್ಮ ಮಮ್ಮಿ ಬೆಳಗ್ಗೆ ನಾಷ್ಟ ಎಲ್ಲ ಆದಮೇಲೆ ಮತ್ತು ಪಪ್ಪಾಯ ಹಣ್ಣನ್ನು ಕಟ್ ಮಾಡಿದ್ರು. ತೆಗ್ದೀನಿ. ಈ ಕಡೆ ಮೊಬೈಲ್ಕಿಂದ ಹೋಗೋದೇ ನೋಡಿ. ಯಾಕೆ ಹಿಂಗಿರ್ಬೇಕು. ಎಷ್ಟು ಸ್ವೀಟ್ ಐತೆ ಯಾರು ತಿನ್ನೋಲ್ಲ. ಪಪ್ಪಾಯ ಹಣ್ಣು ಮಸ್ತ್ ಸ್ವೀಟಾಗಿತ್ತು, ಫುಲ್ ಹಣ್ಣಾಗಿತ್ತಲ್ಲ, ಅದಕ್ಕೆ ಅಷ್ಟು ಸ್ವೀಟಾಗಿತ್ತು. ಯಾವ ಏನು ಇವ ಏನಪ್ಪ ಇದು? ಚೆಲ್ಲಿದನ ಕತ್ತಿ ಹೋಯ್ತು, ಲೈಟ್ ಮುಗೀತು, ದೀಪ ಇಲ್ಲ. ಹಿಂಗೆ ಹಿಡಿದ್ರೆ ಹತ್ತೈತೆ ನೋಡೀಗ. ಮ್ಯಾಜಿಕ್ ದೀಪ. ಇಷ್ಟು ಹಿಡಿದ್ರೆ ಇಷ್ಟು ಟಚ್ ಮಾಡಿದ್ರೆ ದೀಪ ಹತ್ತಿಬಿಡ್ತೈತಿ. ಇದಕ್ಕೆ ಮತ್ತು ನೀರು ಹಾಕಿದ್ರು ದೀಪ ಹತ್ತೈತಿ ನೋಡ್ರಿ. ಮ್ಯಾಜಿಕ್ ಮಾಡ್ತಾನೆ ನೋಡ್ರಿ ಅದು ಈಗ ಮ್ಯಾಜಿಕ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಿನ್ನೆ ಸಾಯಂಕಾಲ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಮತ್ತು ಇವತ್ತು ಸಾಯಂಕಾಲ ಬ್ಲಾಗ್ನ ಎಂಡ್ ಮಾಡತ್ತೀನಿ. ಓಕೆ, ಮಮ್ಮಿ ಟೀ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಟೋಸ್ಟ್ ಟೀ ಎಲ್ಲ ತಿನ್ನತ್ತಿದ್ದೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.